ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರತ್ನ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಮೇಲೂರಿನ ಗಂಗಾದೇವಿ ದೇವಾಲಯದ ಆವರಣದಲ್ಲಿ ನಟಸಾರ್ವಭೌಮ ಕರ್ನಾಟಕ ರತ್ನ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೋಡಿ ರಂಗಪ್ಪನವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕನ್ನಡ ನಾಡಿನ ಮೇರು ನಟರು. ಅವರು ಅಭಿನಯಿಸಿದ ಬಂಗಾರದ ಮನುಷ್ಯ, ಮಣ್ಣಿನ ಮಗ, ಸಾಕ್ಷಾತ್ಕಾರ ಇನ್ನೂ ಹಲವು ಚಿತ್ರಗಳು ಜನಕ್ಕೆ ಅವಲಂಬಿತವಾಗಿದ್ದವು. ಅವರ ಅಭಿನಯದಿಂದ ಜನರು ಪ್ರೇರೇಪಿತರಾಗಿದ್ದರು. ಇವರ ಚಿತ್ರಗಳಲ್ಲಿ ಪಾತ್ರಕ್ಕೆ ಜೀವವನ್ನು ತುಂಬಿ ಅಭಿನಯಿಸುತ್ತಿದ್ದರು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಮೇಲೂರು ಮಂಜುನಾಥ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಈ ಹುಟ್ಟುಹಬ್ಬ ಆಚರಣೆ ಮೇಲೂರಿನಲ್ಲಿ ಮಾಡುತ್ತಿರುವುದು ಬಹಳ ಸಂತೋಷಕರವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಈ ಥರದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಮೇಲೂರಿನಲ್ಲಿ ಮಾಡಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕರೋಕೆ ಹಾಡುಗಳಿಂದ ಕಲಾವಿದ CN ಮುನ್ರಾಜ್ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭವಾಯಿತು. ನಂತರ ಕಲಾವಿದರಾದ ಡಾಕ್ಟರ್ ವಿ ವೆಂಕಟೇಶ್, ಶ್ರೀನಿವಾಸ್ ವಿಶ್ವಕರ್ಮ, ವೆಂಕಟಸ್ವಾಮಿ, ಶಿಕ್ಷಕರಾದ ನಾಗರಾಜ್, ನಾಗಭೂಷಣ್, ಗೋಪಿನಾಥ್ ಇನ್ನೂ ಹಲವಾರು ಕಲಾವಿದರು ಜೊತೆಗೆ ಪಟೇಲ್ ನಾರಾಯಣಸ್ವಾಮಿ ಕರೋಕೆ ಹಾಡುಗಳಿಂದ ಜನರನ್ನು ರಂಜಿಸಿದರು. ನಂತರ ವೇದಿಕೆಯಲ್ಲಿನ ಗಣ್ಯರಿಗೆ ಮತ್ತು ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೋಡಿ ರಂಗಪ್ಪ, ಅಮೃತ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಟೇಲ್ ನಾರಾಯಣಸ್ವಾಮಿ, ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಆದ ಮೇಲೂರು ಮಂಜುನಾಥ್, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಧರ್ಮೇಂದರ್ ಹಾಗೂ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಈ ದೇಶದ ಉದ್ದಗಲಕ್ಕೂ ಮಂದಿರಗಳಿವೆ, ಮಸೀದಿಗಳಿವೆ, ಚರ್ಚ್ಗಳಿವೆ, ಗುಡಿ ಗೋಪುರಗಳಿವೆ. ಆದರೆ ನಾನು ಹುಡುಕುತ್ತಿರುವುದು ಅದರೊಳಗಿರಬೇಕಾದ ದೇವರನ್ನು ದಯಮಾಡಿ ಹೇಳಿ ಅವನಿಗಿದ್ದ. ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗ್ರಂಥ ಸಾಹಿಬ್ ಇದೆ, ಲಿಂಗಾಯತರಿಗೆ ವಚನಗಳಿವೆ, ಬ್ರಾಹ್ಮಣರಿಗೆ ಆಗಮನ ಶಾಸ್ತ್ರಗಳಿವೆ, ಜೈನರಿಗೆ ತೀರ್ಥಂಕರರಿದ್ದಾರೆ. ಆದರೆ ನಾನು ಹುಡುಕುತ್ತಿರುವುದು ಅದರೊಳಗಿರಬೇಕಾದ ಪ್ರೀತಿಯನ್ನು ದಯಮಾಡಿ ಹೇಳಿ ಅದರಲ್ಲಿ ಕಾಣದ ದೇವರನ್ನು ಹುಡುಕುತ್ತೇವೆ. ನಾವು ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ವಿಶ್ವಾಸಗಳ ಮರ. ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ, ಜವಾಬ್ದಾರಿಯಿಂದ, ಕರ್ತವ್ಯದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿರುವ ಬೇಲೂರು ಜನರ ಎಲ್ಲ ಅನ್ನದಾತ ರೈತ ಬಂಧುಗಳಿಗೆ ಮೊಟ್ಟಮೊದಲಾಗಿ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ಶಕ್ತಿ. ಕನ್ನಡಕ್ಕೆ ಶ್ರೇಷ್ಠ ದಿನನೂ ಮಾಡ್ತಾ ಇದ್ದಾರೆ. ಎಲ್ಲ ಊರಿಗೂ ಕೂಡ ರಾಜ್ಕುಮಾರ್ ಅವರು ತಲುಪಿದ್ದಾರೆ. ಆ ಕಡೆ ತಮಿಳುನಾಡು ಬಾರ್ಡರ್ಗೆ, ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ, ಈ ಕಡೆ ಮರಾಠಿಗಳಿಗೂ ಕೂಡ ರಾಜ್ಕುಮಾರ್ ತಲುಪಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ 50 ವರ್ಷದ ಒಂದು ವೃತ್ತಿಯಲ್ಲಿ ಏನೆಲ್ಲ ಮಾಡಬಹುದಾಗಿತ್ತು ಒಂದು ಜನಾಂಗಕ್ಕೆ, ಅದನ್ನು ಮಾಡಿ ಧನ್ಯತೆಯನ್ನು ಹೊಂದಿದ್ದಾರೆ. ಅಂಥ ವ್ಯಕ್ತಿನ ಸ್ಮರಿಸಿ ಗೌರವ ಸಲ್ಲಿಸಬೇಕು. ಅವರು ನಮ್ಮೊಂದಿಗೆ ಇಲ್ಲವಾದರೂ ಅವರ ವಿಚಾರಗಳು, ಅವರ ವ್ಯಕ್ತಿತ್ವ ನಮ್ಮಲ್ಲಿ ತುಂಬಿಕೊಳ್ಬೇಕು ಅನ್ನೋ ಸದುದ್ದೇಶದಿಂದ ಮಳ್ಳೂರಿನ ಮೇಲೂರಿನ ಎಲ್ಲ ಹಿರಿಯರು, ಯುವಕರು, ನಮ್ಮ ದೊಡ್ಡ ಯಜಮಾನರುಗಳು, ನಮ್ಮ ಶ್ರೀ ಉಮೇಶ್ ಅವರು ಮತ್ತು ಅವರ ಸ್ನೇಹಿತರು, ಇವರೆಲ್ಲ ಸೇರಿ ಒಂದು ನಮ್ಮ ಪಟೇಲ್ ನಾರಾಯಣಸ್ವಾಮಿ ಅವರಿಗೆ ಸಹಕಾರ ಕೊಟ್ಟು ಅವ್ರನ್ನ ನೆನೆಯುವಂಥ ಕೆಲಸ ಆಗಲಿ, ಅವ್ರ ಬಗ್ಗೆ 4 ಗೀತೆಗಳನ್ನು ಗಾಯನ ಮಾಡಬೇಕು, ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಬೇಕು. ಹೀಗಾಗಿ ಅದು ಸಾಹಿತ್ಯ ಪರಿಷತ್ನವ್ರನ್ನ ಕರೆಸಿ ಇದನ್ನು ಮಾಡ್ತಾ ಇದ್ದೀರಾ. ನಿಜಕ್ಕೂ ನಾವು ನಿಮಗೆ ಆಭಾರಿಗಳಾಗಿದ್ದೇವೆ. ನಾವಿರಲಿ, ಇನ್ನೊಬ್ರಿರಲಿ, ಮತ್ತೊಬ್ಬರಿರಲಿ, ಈ ಸಮಾಜ ಜಗತ್ತು ನಿಲ್ಲೋದಿಲ್ಲ. ಹೆಚ್ಚು ನೆಮ್ಮದಿಯಾಗಿ
ನಿನ್ನೆ ಇರುವ ನೆಮ್ಮದಿಯನ್ನು ಇವತ್ತು ನಾಳೆ ವಿಸ್ತರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇಂಥ ವ್ಯಕ್ತಿಗಳನ್ನು ನೆನೆಯಬೇಕು. ಬರೀ ಆಚರಣೆಗೆ ಸೀಮಿತ ಆಗಬಾರ್ದು, ಅವರನ್ನು ಬಾಳ್ಬೇಕಾಗುತ್ತೆ ನಾವು. ಒಮ್ಮೆ ಕುವೆಂಪು ಅವರು ಹೇಳಿದ್ದಾರೆ, ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದಾಗ ರಾಜ್ಕುಮಾರ್ಗೆ ಕುವೆಂಪು ಅವರಿಗೆ ಒಂದೇ ಸಾರಿ ಮಾಡ್ತಾರೆ. ಕುವೆಂಪುಗೆ ಬದಲು ರಾಜ್ಕುಮಾರ್ಗೆ ಮಾಡಿ ಅಂತ ಹೇಳ್ತಾರೆ ಆ ಮೈಸೂರು ಯೂನಿವರ್ಸಿಟಿ. ರಾಜ್ಕುಮಾರ್ ಒಪ್ಪೋದಿಲ್ಲ ಅಂತ, ಅಯ್ಯೋ ನನಗೆ ಏನು ಬುದ್ಧಿ ಇದೆ, ಬರೀ 3ನೇ ಕ್ಲಾಸ್ ಓದಿರೋದು, ಮಹಾನ್ ವಿಚಾರವಂತರು ಕುವೆಂಪು, ಮಾನವತಾವಾದಿ, ಅವರಿಗೆ ಮಾಡಿ, ನನಗೆ ಬೇಡ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತೇ ಇಲ್ಲ ಸರ್ಕಾರ ಎಲ್ಲ ಘೋಷಣೆ ಮಾಡಿರೋದು ಕೊಡ್ಲೇಬೇಕು ಅನ್ನೋಂಥದ್ದು. ಆಗ ಕುವೆಂಪುನೇ ಹೇಳ್ತಾರಂತ, ಇಲ್ಲ ರಾಜ್ಕುಮಾರ್ಗೆ ಮಾಡಬೇಕು ಮೊದಲು ಅಂತ. ಇವರು ಒಪ್ಪೋದಿಲ್ಲ. ಕೊನೆ ಕುವೆಂಪು ಆ ಗೌರವ ಸ್ವೀಕಾರ ಮಾಡಿ ಹೇಳ್ತಾರಪ್ಪ, ನಾನು ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತನಾಗಿ ಮನುಜ ಮತ ವಿಶ್ವಪಥ ಅನ್ನೋ ಕಡೆ ವಿಚಾರ ಬರಬೇಕು ಅಂತ ವಿಶ್ವಮಾನವ ಸಂದೇಶವನ್ನು ಬರೆದೆ. ಅದ್ರ ಬಗ್ಗೆ ನನ್ನ ಕೈಲಾದಷ್ಟು ಪ್ರಚಾರ ಮಾಡಿದೆ. ನಾವು ಬರೆದ್ವಿ ಅಷ್ಟೇ, ಪ್ರಚಾರ ಮಾಡಿದ್ವಿ. ನಿಜವಾದ ವಿಶ್ವಮಾನವ ರಾಜ್ಕುಮಾರ್ ಆ ರೀತಿ ಬದುಕ್ತಾ ಇದ್ದಾರೆ. ಎಲ್ಲ ಜಾತಿ, ಧರ್ಮ, ಜನಾಂಗ, ಹಳ್ಳಿ, ನಗರ ಎಲ್ಲರೂ ಕೂಡ ಅವರಿಂದ ಪ್ರಭಾವಿತರಾಗಿದ್ದಾರೆ. ಎಲ್ಲರನ್ನೂ ಕೂಡ ಅವರ ಎದೆಯಲ್ಲಿ ಇಟ್ಟುಕೊಂಡು ಪ್ರೀತಿ ಮಾಡಿದ್ದಾರೆ ರಾಜ್ಕುಮಾರ್. ಹೀಗಾಗಿ ಅಂತಹ ಏನಾದರೂ ಜಗತ್ತಿಗೆ ಬೇಕಾಗಿರುವಂತಹ ದೊಡ್ಡ ವಿಚಾರಧಾರೆಯನ್ನು ಕೊಡಬೇಕು ಅಂದ್ರೆ ರಾಜ್ಕುಮಾರ್ ಅಂತ ವ್ಯಕ್ತಿನೇ ಕೊಡಬೇಕು, ಅಂತಹ ವ್ಯಕ್ತಿಗಳೇ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಇದನ್ನ ರಾಜ್ಕುಮಾರ್ ಸತ್ಯ ಮಾಡಿದ್ದಾರೆ. ಇವತ್ತು ಎಲ್ಲರೂ ಒಂದ್ ದಿವಸ ನಾವು ಕೊನೆ ಆಗ್ತೇವೆ. ವೀರಪ್ಪ ಅವರು ಒಂದು 10 ವರ್ಷ ಮುಂಚೆ ರಾಜ್ಕುಮಾರ್ನ ನಮ್ಮಿಂದ ಕಿತ್ಕೊಂಡ್ರು. ಆದ್ರೆ ಅವ್ರು ರಾಜ್ಕುಮಾರ್ ಹೇಗೆ ಬೆಳೆದ್ರು, ಬಂದ್ರು, ದೊಡ್ಡ ಶ್ರೀಮಂತರಲ್ಲ, ದೊಡ್ಡ ಓದ್ದವರು ಅಲ್ಲ. ಪ್ರತಿ ಬಾರಿ ರಾಜ್ಕುಮಾರ್ ಹೇಳಿದ್ರೆ, ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಷ್ಟೇ ಓದಿರೋದು, ಆದ್ರೆ ಕಲೆಯಲ್ಲಿ, ಅಭಿನಯದಲ್ಲಿ ನಮ್ಗೆ ಬುದ್ಧಿ ಇದೆ. ನಮ್ಮ ಕುಟುಂಬ ಎಲ್ಲ, ನಮ್ ದೊಡ್ಡಪ್ಪ, ಚಿಕ್ಕಪ್ಪ, ಮಕ್ಕಳು, ಮರಿ, ನಾವೆಲ್ಲ ನಾಟಕ ಆಡ್ಕೊಂಡೇ ಬದುಕಿರೋರು. ಗುಬ್ಬಿ ವೀರಣ್ಣನ ಕಂಪನಿ ನನಗೆ ತಾಯಿ ಸಮಾನ. ಅಬ್ಬಯ್ಯನಾಡು ಅವ್ರ ಕಂಪನಿ ನಮ್ಗೆ ಒಂದು ಯೂನಿವರ್ಸಿಟಿ ಇದ್ದಂಗೆ ನನಗೆ. ಅದು ಅಲ್ಲಿ ನಾವು ಕಲ್ತ್ವಿ. ಎಷ್ಟೋ ಸಾರಿ ಓದ್ಕೊಳಕ್ ಬರ್ತಾ ಇರ್ಲಿಲ್ಲ, ಅವ್ರು ಹೇಳ್ಕೊಟ್ಟಿದ್ದನ್ನ ಬಾಯಿಪಾಠ ಮಾಡಿ ಕಲ್ತ್ಕೊಂಡೆ ನಾನು. ನನ್ನ ತಂದೆ ಮತ್ತು ತಾಯಿಯವರ ಆಶೀರ್ವಾದದಿಂದ ನನಗೆ ಆ ಸರಸ್ವತಿ ಒಲಿದಿದ್ದಾಳೆ. ನಾನು ಅಭಿನಯ ಅಂದ್ರೆ ನಾನು ಪರಕಾಯ ಪ್ರವೇಶ ಮಾಡದಂಗೆ ನಾನು ಮಾಡ್ತೇನೆ ಅಂತ ರಾಜ್ಕುಮಾರ್ ಹೇಳ್ತಾರೆ. ಇವತ್ತೇನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘದ ವತಿಯಿಂದ ಮತ್ತು ಮೇಲೂರಿನ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಇವತ್ತು ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇಲ್ಲಿ ರಸಸಂಜೆ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ. ಇದು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೂರಲ್ಲಿ ಸುಮಾರು ವರ್ಷಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹುಟ್ಟುಹಾಕಿ ಅನೇಕ ಸಾಂಸ್ಕೃತಿಕ ಮತ್ತು ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದ್ವು. ಆದ್ರೆ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಯಾಕೋ ಏನೋ ನಮ್ಮ ಊರಲ್ಲಿ ಸರಿಯಾದಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ ಈ ಮಧ್ಯೆ. ಇದಕ್ಕೆ ಏನು ಕಾರಣ ಅಂತನೂ ನನಗೆ ಗೊತ್ತಿಲ್ಲ. ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಏನಿದೆ, ಅವ್ರು ಆಕ್ಟಿವ್ ಆಗ್ಬೇಕು ಈ ಊರಲ್ಲಿ. ಆಕ್ಟಿವ್ ಆಗಿ ಈ ತರ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಾಗ ಊರಲ್ಲಿ ಏನೋ ಒಂದು ಚಟುವಟಿಕೆ ನಡೀತಾ ಇರಬೇಕು. ಹಿಂದೆ ಅನೇಕ ನಾಟಕಗಳು, ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ವು ಬೇಲೂರಲ್ಲಿ. ಇದು ಇವತ್ತು ಕಾರ್ಯಕ್ರಮ ನಾವು ನಿರೀಕ್ಷೆ ಮಾಡಲಿಲ್ಲ, ಈ ತರ ಕಾರ್ಯಕ್ರಮ ಆತೈತೆ ಅಂತ. ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ರಾಜ್ಕುಮಾರ್ ಅವರು ಬೌದ್ಧಿಕವಾಗಿ ನಮ್ಮಲ್ಲಿ ಹಿಂದೆ ಇರಬಹುದು, ಆದರೆ ಅವರ ಸಿನಿಮಾಗಳು ಇವತ್ತು ಪ್ರಸ್ತುತ ಅವರ ನಟನೆ, ಅವ್ರು ಕೊಟ್ಟಂತಹ ಸಂದೇಶಗಳು, ಅವ್ರ ಸಿನಿಮಾ ನೋಡಿದಾಗ ಗೊತ್ತಾಯ್ತು. ಯಾವಾಗ ಹೇಳ್ತಾ ಇದ್ರು, ಬಂಗಾರದ ಮನುಷ್ಯ ಸಿನಿಮಾ ಆಗಿರ್ಬೋದು, ಸಾಕ್ಷಾತ್ಕಾರ ಆಗಿರ್ಬೋದು, ಮಣ್ಣಿನ ಮಗ ಆಗಿರ್ಬೋದು, ಅವ್ರು ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ರು. ಜನರು ಅದನ್ನು ಅನುಕರಣೆ ಮಾಡ್ತಾ ಇದ್ರು. ಇವತ್ತು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಅನೇಕ ಜನ
ಮಣ್ಣಿನ ಮಗ ಸಿನಿಮಾ ನೋಡಿ ಅನೇಕ ಜನ ರೈತರು ಇವತ್ತು ಪರಿವರ್ತನೆ ಆಗ್ತಾರೆ, ಗ್ರಾಜುಯೇಟ್ಗಳು ಬೇರೆ ಬೇರೆ ಇವರೆಲ್ಲ. ಈ ತರ ಒಂದು ಆದರ್ಶವಾದಂತಹ ಒಂದು ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಓದು ಕಡಿಮೆ ಇದ್ರೂ ಸಹ ಅವರು ಈ ರಾಜ್ಯಕ್ಕೆ ಒಂದು ಅಪಾರವಾದಂತಹ ಒಂದು ಕೊಡುಗೆ, ಅವ್ರು ಕೊಟ್ಟಂತಹ ಒಂದು ಕೊಡುಗೆ ಇವತ್ತು ನಾವು ದಿನನಿತ್ಯ ಅವ್ರನ್ನ ನಾವು ಸ್ಮರಣೆ ಮಾಡಬೇಕಾಗ್ತೈತೆ. ಅದರಿಂದ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀತಾ ಇರಬೇಕು. ಮತ್ತು ನಮ್ಮ ಪಟೇಲ್, ನಮ್ಮ ನಾರಾಯಣಸ್ವಾಮಣ್ಣವರು ನನಗೆ 6 ತಿಂಗಳು ಹಿಂದೆ ಹೇಳಿದ್ರು, ಇಲ್ಲಿ ಈ ತಾಲೂಕಲ್ಲಿ ನಮಗೆ ಒಂದು ಆಫೀಸ್ ಇಲ್ಲ, ಏನಾದ್ರೂ ಮಾಡಿ ಶಾಸಕರಿಗೆ ಹೇಳಿ ಒಂದು ಆಫೀಸ್ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ವಿ. ನಾವು ಅದನ್ನ ಶಾಸಕರು 2-3 ಸಾರಿ ಶಾಸಕರು, ನಮ್ಮ ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಅವರ ಗಮನಕ್ಕೆ ನಾನು 2-3 ಸಾರಿ ಮಾತಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಇದೆ ಈ ತಾಲೂಕಲ್ಲಿ, ಬಹಳ ಆಕ್ಟಿವ್ ಆಗಿ ನಡೀತಾ ಐತೆ, ಅವ್ರಿಗೊಂದು ಆಫೀಸ್ ಇಲ್ಲ, ದಯವಿಟ್ಟು ತಾಲೂಕ್ ಪಂಚಾಯತಿ ಏನು ಆಫೀಸ್ ಇದೆ ಅವ್ರಿಗೆ ಕೊಡಬೇಕು, ಅವ್ರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ ಹೇಳಿದಾಗ ನಿನ್ನೆಲ್ದು ಮೊನ್ನೆ ಅದು ಶಾಸಕರು ಉದ್ಘಾಟನೆ ಮಾಡಿದ್ರು. ಈ ತರ ಶಾಸಕರು ಇವತ್ತು ನಮ್ಮ ತಾಲೂಕಲ್ಲಿ ಅನೇಕ ಯುವಕರಿಗಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗಾಗಿರ್ಬೋದು, ಇವತ್ತು ಅನೇಕ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ತಾಲೂಕು ಸದಸ್ಯರುಗಳು ಏನಿದ್ದಾರೆ, ಇವತ್ತು ಈ ತಾಲೂಕಿನ ಕನ್ನಡ ಅನೇಕ ಜನಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳೇನಿದ್ದಾವೆ, ಅವರೆಲ್ಲರೂ ಸಹ ನಮ್ಮ ಶಾಸಕರಿಗೆ ಕೈ ಜೋಡಿಸ್ಬೇಕು. ಅವ್ರನ್ನ ಇನ್ನೂ ಈ ತಾಲೂಕು ಗಟ್ಟಿಯಾಗಿ ಮಾಡಿ ಅನೇಕ ಜನರಿಗೆ ಇವತ್ತು ಸಹಾಯ ಆಗೋ ತರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ತಾವೆಲ್ಲನೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ, ನಿಮ್ಮ ಏನು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಈ ತರ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತನೂ ನಡೀಲಿ ಅಂತ ಹೇಳ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳಿಗೂ ವಂದನೆಗಳನ್ನ ಅರ್ಪಿಸ್ತಾ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಹುಟ್ಟುಹಬ್ಬ ಏನು ಇವತ್ತು ದೇಶಾದ್ಯಂತ ಏನ್ ನಡೀತಾ ಐತೆ, ಇವತ್ತು ಅವರ ಸ್ಮರಣೆ ಎಲ್ಲನೂ ಚೆನ್ನಾಗಿ ಆಗ್ಲಿ ಅಂತ ಮಾತನ್ನು ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ರಾಜ್ಕುಮಾರ್.